ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ ಹಾಗೆಯೇ ಬಿಜೆಪಿ ಮಧ್ಯೆ ಜಿದ್ದಾಜಿದ್ದಿನ ಹಣಾಹಣಿ ಏರ್ಪಟ್ಟಿದೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಶಿವಮೊಗ್ಗದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಈ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಯಾರಿಗೆ ಜನರ ಮತ, ಯಾರ ಪರವಾಗಿ ಜನರ ಬಲವಿದೆ ಗಮನಿಸಬೇಕಾಗುತ್ತೆ. ಮತದಾರನ ಕೈಯಲ್ಲಿದೆ 227 ಅಭ್ಯರ್ಥಿಗಳ ಭವಿಷ್ಯ. ಇಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡುವಂತ ಕ್ಷೇತ್ರಗಳ ಬಗ್ಗೆ ಗಮನಿಸ್ತಾ ಹೋಗೋದಾದ್ರೆ ಜಿದ್ದಾಜಿದ್ದಿನ ರಣಕಣ ಎನಿಸಿಕೊಂಡಿರುವಂಥ 3 ಕ್ಷೇತ್ರಗಳು ಇಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡ್ತಾ ಇದೆ. ಹೀಗಾಗಿ ಈ ಕ್ಷೇತ್ರಗಳ ವಿಚಾರದಲ್ಲಿ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಚರ್ಚೆ ಕೂಡ ಆಗ್ತಾ ಇದೆ. ಯಾರು ಗೆಲ್ಲಬಹುದು ಎನ್ನುವಂಥ ನಿಟ್ಟಿನಲ್ಲಿ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಜನರ ಆಶೀರ್ವಾದ ಯಾರಿಗೆ? 2ನೇ ಹಂತದ ಚುನಾವಣೆ ಇವತ್ತು ನಡೀತಾ ಇರೋದು. 227 ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ. ಮತದಾನಕ್ಕೆ ಚುನಾವಣಾ ಆಯೋಗ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಇಂದು ದೇಶಾದ್ಯಂತ 3ನೇ ಹಂತದ ಮತದಾನ ನಡೆಯುತ್ತೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ಪ್ರತಿನಿಧಿ ಜೇಸುದಾಸ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜೇಸುದಾಸ್, ಶಿವಮೊಗ್ಗ ರಣಕಣದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಘಟಾನುಘಟಿಗಳು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಹೆಂಗಿದೆ ಅಲ್ಲಿ ಎಲೆಕ್ಷನ್ ಕಾವು? ಸಂಪತ್ತು, ಏನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಚುನಾವಣೆ ರಂಗೇರಿತ್ತು. ಇವತ್ತಿಂದ ಈ ಬೆಳಗ್ಗೆ 7 ಗಂಟೆಯಿಂದ ಈಗ ಮತದಾನದ ಒಂದು ಪ್ರಕ್ರಿಯೆ ಆರಂಭವಾಗಿದೆ. ಇದಕ್ಕೆ ಬೇಕಾದಂತಹ ಪೂರ್ವಭಾವಿ ಸಿದ್ಧತೆಗಳನ್ನ ಈಗ ಚುನಾವಣಾ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮಾಡ್ಕೊಂಡಿರುವಂತದ್ದು ಈಗ ನಮಗೆ ದೃಶ್ಯಾವಳಿಯಲ್ಲಿ ಕಂಡು ಬರ್ತಾ ಇದೆ. ಏನು 7 ಗಂಟೆಯಿಂದ ಬೆಳಗ್ಗೆ ಈ ಒಂದು ಚುನಾವಣೆ ಮತದಾನದ ಒಂದು ಪ್ರಕ್ರಿಯೆ ಆರಂಭವಾಗುತ್ತೆ. ಅದಲ್ಲದೆ ಇದಕ್ಕೆ ಪೂರಕವಾಗಿ ಏನ್ ಜಿಲ್ಲಾಡಳಿತ, ಜಿಲ್ಲಾ ಚುನಾವಣಾ ಆಯೋಗ ಬೇಕಾದಂತ ಎಲ್ಲಾ ಸಿದ್ಧತೆಗಳನ್ನು ಕೂಡ ಇಲ್ಲಿ ಮಾಡ್ಕೊಂಡಿರುವಂತದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾವುದೇ ರೀತಿಯಾದಂತ ಅಹಿತಕರ ಘಟನೆಗಳು ಮತ್ತೆ ಅಶಾಂತವಾದಂತ ವಾತಾವರಣ ನಿರ್ಮಾಣ ಆಗಬಾರ್ದು ಅಂತ ಹೇಳ್ಬಿಟ್ಟು ಪೊಲೀಸ್ ಇಲಾಖೆ ಕೂಡ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ಇಲ್ಲಿ ಕೈಗೊಂಡಿದೆ. ಒಟ್ಟಿನಲ್ಲಿ ಇಷ್ಟು ದಿನ ಏನ್ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಏನು ಒಂದು ಚುನಾವಣೆ ಪ್ರಕ್ರಿಯೆ ನಡೀತು, ಈ ಒಂದು ಪ್ರಕ್ರಿಯೆಯಲ್ಲಿ ಈಗ ಕಾಂಗ್ರೆಸ್ಸಿನ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಹಾಗೂ ಬಿಜೆಪಿ ಅಭ್ಯರ್ಥಿ ಬಿ ವೈ ರಾಘವೇಂದ್ರ ಹಾಗೂ ಪಕ್ಷೇತರ ಅಭ್ಯರ್ಥಿ ಸಿ ಈಶ್ವರಪ್ಪರವರಿಗೆ ಸ್ಪರ್ಧಾ ಕಣದಲ್ಲಿ ಇರುವಂತದ್ದು. ಈ 3 ಅಭ್ಯರ್ಥಿಗಳು ತೀವ್ರ ಪೈಪೋಟಿಯನ್ನು ಒಡ್ಡಿ ಮತದಾರರನ್ನು ಸೆಳೆಯುವ ವಿಚಾರದಲ್ಲಿ ತಮ್ಮದೇ ಆದಂತಹ ಒಂದು ಸ್ಟ್ರಾಟಜಿಯಲ್ಲಿ ಮತದಾರರನ್ನ ಸೆಳೆಯುವಂತ ಒಂದು ಪ್ರಯತ್ನಗಳನ್ನ ಕೂಡ ಇಲ್ಲಿ ಮಾಡಿರುವಂತದ್ದು ಸ್ಪಷ್ಟವಾಗಿ ಕಾಣ್ತಾ ಇರೋಂಥದ್ದು. ಅದು ಕಳೆದ ರಾತ್ರಿ ಹಣದ ಒಳೆನೇ ಶಿವಮೊಗ್ಗ ಜಿಲ್ಲೆಯಲ್ಲಿ ಹರಿದಿದೆ ಅಂತ ಬಿಟ್ಟು ಹೇಳಲಾಗ್ತಾ ಇದೆ. ಯಾವ ಪಕ್ಷ ಅಭ್ಯರ್ಥಿಗಳು ಎಷ್ಟೆಷ್ಟು ಹಣವನ್ನು ಸುರಿದಿದ್ದಾರೆ ಅನ್ನೋ ವಿಚಾರದಲ್ಲಿ ಇವತ್ತಿನ ಮತದಾನದ ಇದರಲ್ಲಿ ಅದು ಸ್ಪಷ್ಟವಾಗಿ ಇವತ್ತು ಗೋಚರ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ ಹೆಚ್ಚಿನ ಪಾಲು ಬಿಜೆಪಿ ಹೆಚ್ಚಿನ ಪ್ರಮಾಣದಲ್ಲಿ ಹಣವನ್ನ ವ್ಯಯಿಸಿದೆ ಅಂತ ಬಿಟ್ಟು ಹೇಳಲಾಗ್ತಾ ಇದೆ. ಆದ್ರೆ ಇದು ಎಷ್ಟು ಮಟ್ಟಿಗೆ ಸ್ಪಷ್ಟ ಅನ್ನೋಂಥದ್ದು ಅದು ಪೊಲೀಸರಿಗೆ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಇಷ್ಟೆಲ್ಲ ಚೆಕ್ ಪೋಸ್ಟ್ ನಾಕಾಬಂದಿಗಳನ್ನ ಹಾಕಿದ್ರು ಕೂಡ ಹಣ ಹೇಗೆ ಇಲ್ಲಿ ಹರಿದಿದೆ ಅನ್ನೋಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಆದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇಷ್ಟು ದಿನ ನಡೆದಂತಹ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಏನು ಕೆ ಸಿ ಈಶ್ವರಪ್ಪರವರು ಕೂಡ ತೀವ್ರ ಪೈಪೋಟಿಯನ್ನ ನೀಡಿದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇರೋಂಥದ್ದು. ಮತ್ತೆ ಅಲ್ದಲೆ ಗೀತಾ ಶಿವರಾಜ್ ಕುಮಾರ್ ಇರ್ಬೋದು, ಮತ್ತೆ ಬಿ ವೈ ರಾಘವೇಂದ್ರ ಇರ್ಬೋದು, ಅವರು ತಮ್ಮ ಪಕ್ಷದ ಪ್ರಣಾಳಿಕೆ ಮತ್ತೆ ತಮ್ಮ ಪಕ್ಷದ ಅಭಿವೃದ್ಧಿ ಕಾರ್ಯಗಳನ್ನು ಮುಂದಿಟ್ಕೊಂಡು ಮತದಾರರನ್ನ ಸೆಳೆಯುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು. ಅದಕ್ಕೆ ಪೂರಕವಾಗಿ ಇವತ್ತು ಮತದಾನ ಪ್ರಕ್ರಿಯೆ ಇವತ್ತು ಆರಂಭ ಆಗ್ತಾ ಇದೆ. ಅದೇ ಮತದಾರ ಯಾರಿಗೆ ಈಗ ಮಣೆ ಹಾಕ್ತಾನೆ ಅನ್ನೋಂಥದ್ದು ಅದು EVM ಮಿಷನ್ ನಲ್ಲಿ ಅದು ಗೌಪ್ಯವಾಗಿ ಕಾಣುವಂಥದ್ದು. ಸಂಪತ್, ಜೇಸುದಾಸ್, ಇನ್ನೊಂದು ಕಡೆ ಮಾಹಿತಿ ಕೊಡ್ತಾ ಇದ್ರಿ, ಹಣ ಹಂಚಿಕೆ ಆಗಿದೆ, ಇದೆಲ್ಲ ಚುನಾವಣಾ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ ಅಥವಾ ಏನಾಯ್ತು ಅಂತೇಳಿ? ಇದು ಚುನಾವಣಾ ಅಧಿಕಾರಿಗಳ ಗಮನಕ್ಕೆ ಬಂದಿದೆ ಅಂತ ಬಿಟ್ಟು ಹೇಳಲಾಗ್ತಾ ಇದೆ. ಬಟ್ ಆದ್ರೆ ಎಲ್ಲಿ ಈ ಒಂದು ವ್ಯವಸ್ಥೆ ಕೈಜಾರಿ ಹೋತು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಆದ್ರೆ ಕಳೆದ ರಾತ್ರಿ ಸ್ಲಮ್ ಏರಿಯಾಗಳಲ್ಲಿ ಮತ್ತೆ ಏನು ರಿಮೋಟ್ ಏರಿಯಾಗಳಲ್ಲಿ ಮತ್ತೆ ಗ್ರಾಮೀಣ ಭಾಗಗಳಲ್ಲಿ ಹಣದ ಒಳೆನೇ ಹರಿದಿದೆ ಅಂತ ಬಿಟ್ಟು ಕೆಲವರು ದೂರವಾಣಿ ಸಂಪರ್ಕದಲ್ಲಿ ಅವ್ರು ಹೇಳಿರುವಂತದ್ದು. ಮತ್ತೆ ಅಲ್ದಲೆ ಅದನ್ನ ಮೊಬೈಲ್ ಅಲ್ಲಿ ಶೂಟ್ ಮಾಡಕ್ ಹೋದಂತವರಿಗೆ ತಡೆಯುವಂತ ಒಂದು ಪ್ರಯತ್ನ ಕೂಡ ಅಲ್ಲಿ ಮಾಡಿದ್ದಾರೆ ಅಂತ ಬಿಟ್ಟು ಹೇಳಲಾಗ್ತಾ ಇದೆ. ಈ ಎಲ್ಲ ಒಂದು ಘಟನೆಗಳಿಗೂ ಕೂಡ ಇಲ್ಲಿ ಎಲ್ಲ ಒಂದು ರೀತಿಯಲ್ಲಿ ಚುನಾವಣಾ ಸಿಬ್ಬಂದಿಗಳು ಇರ್ಬೋದು ಅಥವಾ ಏನು ಫ್ಲೈಯಿಂಗ್ ಸ್ಕ್ವಾಡ್ ಇರ್ಬೋದು ಅಥವಾ ಪೊಲೀಸ್ ಸಿಬ್ಬಂದಿಗಳು ಇರ್ಬೋದು, ಎಲ್ಲೋ ಒಂದು ರೀತಿಯಲ್ಲಿ ಮೂಕ ಪ್ರೇಕ್ಷಕರಾಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಸಂಪತ್, ಥ್ಯಾಂಕ್ ಯು ಜೇಸುದಾಸ್ ತಮ್ಮ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821,
ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.